ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯವೇನು ಅವರಪ್ಪನದ್ದ, ಕರ್ನಾಟಕ ರಾಜ್ಯವೇನು ಆ ಎರಡು ಜಾತಿಗಳೆಂದ ಹೀಗಂತ ಹೇಳುವ ಮೂಲಕ ಜಾತಿ ಗಣತಿ ವಿರೋಧ ಮಾಡುತ್ತಿರುವ ನಾಯಕರಿಗೆ ಬಂಡಾಯ ಸಾಹಿತಿ ಬಸವರಾಜ ಸುಳಿಭಾವಿ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ. ಈ ಸಂಬಂಧ ಮಾತನಾಡಿದ ಅವರು ಲಿಂಗಾಯತ ಒಕ್ಕಲಿಗರು, ಕುರುಬರು ಹಾಗೂ ಸ್ವಾಮಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಓರ್ವ ರಾಜಕಾರಣಿ ಹೇಳ್ತಾರೆ, ಎರಡು ಸಮುದಾಯ ವಿರೋಧ ಕಟ್ಕೊಂಡು ಹೇಗೆ ಗಣತಿ ಜಾರಿಗೊಳಿಸ್ತೀರಿ ಅಂತಾರೆ. ಈ ರಾಜ್ಯ ಅವರಪ್ಪನದ್ದ, ಎರಡು ಜಾತಿಗಳದ್ದ, ನೂರಾರು ಜಾತಿಗಳು, ದೊಡ್ಡ ಸಮುದಾಯ ಇದೆ. ಬೆದರಿಸುವ ಗೂಂಡಾಗಿರಿ ಮಾಡುವ ಮೂಲಕ ತನ್ನ ಜಾತಿಯ ಹಿರಿಮೆಯನ್ನು ಉಳಿಸಿಕೊಳ್ಳಲು ಕೆಲವು ಹೆಗ್ಗಣಗಳು ಬಂದು ವಿನಾಕಾರಣ ಬಾಯಿ ಮಾಡ್ತಾ ಇದೆ ಎಂದಿದ್ದಾರೆ. ಸಾಮಾಜಿಕ ನ್ಯಾಯ ಪರಿಕಲ್ಪನೆಯನ್ನ ತೊಡೆದು ಹಾಕಲು ಮೇಲ್ಜಾತಿಗಳು ಕೆಲಸ ಮಾಡ್ತಾ ಇದೆ. ತಮ್ಮ ಜಾತಿಯ ಹಿರಿಮೆಯನ್ನ ಎತ್ತಿ ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಅಷ್ಟೇ ಅಲ್ಲ, ಸ್ವಾಮಿಗಳು ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಲಿಂಗಾಯತ ಸ್ವಾಮೀಜಿ ಹೇಳುವ ಪ್ರಕಾರ ಅವರದ್ದು 1.5 ಕೋಟಿ ಜನಸಂಖ್ಯೆ ಅಂತಾರೆ. ಬೇಕಾಬಿಟ್ಟಿಯಾಗಿ ವಾಸ್ತವ ಅಲ್ಲದ ಅಂಕಿ ಸಂಖ್ಯೆಗಳನ್ನ ಹೇಳುವ ಮೂಲಕ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಈ ರಾಜ್ಯದ ಧಾರ್ಮಿಕ ಮುಖಂಡರು, ವರದಿ ವಿರೋಧ ಮಾಡುವ ರಾಜಕೀಯ ಮುಖಂಡರು ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈಗಾಗಲೇ ಇರುವಂಥ ರಾಜಕೀಯ ಹಿನ್ನೆಲೆ ಒಳಗಡೆ ಈ ರಾಜ್ಯದೊಳಗಡೆ ದೊಡ್ಡ ಬಲಾಢ್ಯತೆ ಸಾಧಿಸಿರ್ತಕ್ಕಂಥದ್ದು ಈ ಮೇಲ್ಜಾತಿಗಳು, ವಿಶೇಷವಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು. ಸೊ ಇವತ್ತು ಒಬ್ಬ ರಾಜಕಾರಣಿ ಹೇಳ್ತಾ ಇದ್ದಾನೆ, ನೀವು ಎರಡೂ ಜಾತಿಗಳನ್ನು ವಿರೋಧ ಹಾಕ್ಕೊಂಡು ಹೆಂಗೆ ರಾಜ್ಯ ಮಾಡ್ತೀರಿ ಅಂತ ಹೇಳ್ಕೊಂಡು. ಈ ರಾಜ್ಯ ಅವರ ಅಪ್ಪಂದ, ಅವರ ಈ ಎರಡು ಜಾತಿಗಳಿದ್ದ. ಅದು ಈ ರಾಜ್ಯದೊಳಗಡೆ ನೂರಾರು ಜಾತಿಗಳಿದ್ದಾವೆ, ದೊಡ್ಡ ಸಮುದಾಯ ಇದೆ. ಒಟ್ಟು ಬೆದರಿಸೋದ್ರ ಮೂಲಕ, ಗುಂಡಾಗರಿ ನಡೆಸೋದ್ರ ಮೂಲಕ ತನ್ನ ಜಾತಿಯ ಹಿರಿಮೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಅಂಥ ಎಲ್ಲ ಪಿಲ್ಲಗಳಲ್ಲಿ ಇರತಕ್ಕಂಥ ಈ ಹೆಗ್ಗಣಗಳೇನಿದಾವಲ್ಲ, ಆ ಹೆಗ್ಗಣಗಳು ಇವತ್ತು ಬಂದು ಬಾಯಿ ಮಾಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಇದು ಒಂದು ರೀತಿ ಒಳಗಡೆ ಸಂವಿಧಾನ ಕೊಟ್ಟಿರುವಂಥ ಸಾಮಾಜಿಕ ನ್ಯಾಯದ ನಿರಾಕರಣೆ. ಅದು ನಮಗೆ ಸಂವಿಧಾನದ ಮೊದಲನೇ ಏನು ಇದು ಏನಿದೆಯಲ್ಲ, ಪೂರ್ವ ಪೀಠಿಕೆ ಒಳಗಡೆ ನಮಗೆ ಅಸುರೆನ್ಸ್ ಕೊಟ್ಟಿರುವಂಥದ್ದು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು. ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನೇ ತೊಡೆದು ಹಾಕುವಂಥ ರೀತಿ ಒಳಗಡೆ ಈ ರಾಜ್ಯದೊಳಗಡೆ ಮೇಲ್ಜಾತಿಗಳು ಕೆಲಸ ಮಾಡ್ತಾ ಇದ್ದಾವೆ. ತಮ್ಮ ಜಾತಿ ಹಿರಿಮೆಯನ್ನು ಎತ್ತಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ರಾಜಕಾರಣಿಗಳು ಮಾತ್ರ ಅಲ್ಲ, ಇವತ್ತು ಈ ಸ್ವಾಮಿಗಳಿದ್ದಾರಲ್ಲ, ಅವರು ಕೂಡ ಬೇಕಾಬಿಟ್ಟಿಯಾಗಿ ಮಾತಾಡಲಿಕ್ಕತ್ತಿದ್ದಾರೆ. ಯಾವ ಆಧಾರಗಳು ಈ ಕೂಡ ಇಲ್ಲ. 1.5 ಕೋಟಿ ಒಂದು ಜಾತಿ ಇರುವುದಾದರೆ ಈ ರಾಜ್ಯದೊಳಗಡೆ ಎಷ್ಟು ಜನಸಂಖ್ಯೆ ತುಂಬುತ್ತಾ ಇದ್ದಾರೆ ಇವರು. ಯಾವುದು ಈ ಬೇಕಾಬಿಟ್ಟಿಯಾದಂಥ ಹೇಳಿಕೆಗಳಿಂದ ವಾಸ್ತವ ಅಲ್ಲದಂಥ ಸಂಖ್ಯೆಗಳನ್ನು ಕೊಡೋದ್ರ ಮೂಲಕ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಈ ರಾಜ್ಯದ ಧಾರ್ಮಿಕ ಮುಖಂಡರು ಮತ್ತು ಈ ವರದಿಯನ್ನು ವಿರೋಧ ಮಾಡ್ತಕ್ಕಂಥ ರಾಜಕೀಯ ಮುಖಂಡರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.